ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ. ನಾನು ವಿಶಾಲಾಕ್ಷಿ. ಬಿಗ್ ಬಾಸ್ ಶುರುವಾಗಿ 1 ತಿಂಗಳು ಕಳೀತಾ ಬಂತು. ಆದ್ರೆ ಬಿಗ್ ಬಾಸ್ ಕುರಿತಾದಂತಹ ಸುದ್ದಿಗಳನ್ನಾಗ್ಲಿ, ಬಿಗ್ ಬಾಸ್ ನ ಅಪ್ಡೇಟ್ ಗಳನ್ನಾಗ್ಲಿ ನಾನು ನನ್ನ ಯೂಟ್ಯೂಬ್ ಚಾನೆಲ್ ನ ವೀಕ್ಷಕರಿಗೆ ನೀಡ್ತಾ ಇರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಬಿಗ್ ಬಾಸ್ ಕುರಿತಾದಂತ ಒಂದು ಪುಟ್ಟ ವಿಡಿಯೋನ ಮಾಡಬೇಕು ಅಂತ ಅನ್ಸಿ ಈ ಕ್ಷಣ ನಿಮ್ಮ ಮುಂದೆ ನಿಂತಿದ್ದೀನಿ. ಇದಕ್ಕೆ ಕಾರಣ ಒಂದು ಅಶ್ವಿನಿ ಗೌಡ ಅವರು, ಮಗದೊಂದು ನಮ್ಮ ರಕ್ಷಿತಾ ಅವರು. ರಕ್ಷಿತಾ ಪರವಾಗಿನೇ ಮಾತಾಡ್ಬೇಕು ಅನ್ನೋ ಕಾರಣಕ್ಕೆ ನಿಂತಿದ್ದೀನಿ. ಅವರ ಪರವಾಗಿನೇ ಮಾತಾಡ್ತೀನಿ. ರಕ್ಷಿತಾ ಪುಟ್ಟ ಹುಡುಗಿ ಹೌದು, ಆದ್ರೆ ಆಕೆಗೆ ಎಲ್ಲವೂ ಗೊತ್ತು. ಎಲ್ಲಿ ಹೇಗ್ ಮಾತಾಡ್ಬೇಕು ಅನ್ನೋಂಥದ್ದು ಗೊತ್ತು. ಅನ್ಯಾಯ ಆದಾಗ ಎಲ್ಲಿ ವಾಯ್ಸ್ ರೈಸ್ ಮಾಡ್ಬೇಕು ಅಂತಾನು ಗೊತ್ತು. ಆದ್ರೆ ಅನ್ಯಾಯ ಆದಾಗ ವಾಯ್ಸ್ ರೈಸ್ ಮಾಡ್ತಾ ಇದ್ದಂತಹ ಕನ್ನಡ ಪರ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅವರು ಮಹಿಳೆಯರ ವಿರುದ್ಧವಾಗಿನೇ ಮಾತಾಡ್ತಿದ್ದಾರೆ ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಮಾತೆತ್ತಿದ್ರೆ ಸಾಕು ಏ ಅಂತಾನೆ ಹೋಗ್ತಾರೆ. ಬಾಯ್ ಮುಚ್ಚು ಅಂತಾರೆ, ಮುಚ್ಕೊಂಡು ಮಲಗು ಅಂತಾರೆ. ಕಾರ್ಟೂನ್, ಇಡಿಯಟ್, ಹೀಗೆ ಸಾಕಷ್ಟು ಕೆಟ್ಟ ಪದಗಳನ್ನ ರಕ್ಷಿತಾಗೆ ಬಳಸಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಶಿ ಈಸ್ ನಥಿಂಗ್ ಬಟ್ ಅನ್ ಎಸ್ ಅಂದಿದ್ದಾರೆ. ಅದಕ್ಕೆ ಅವ್ರ ಕಡೆಯಿಂದ ಕ್ಲಾರಿಟಿನೂ ಸಿಕ್ಕಿಲ್ಲ. ಕಿಚ್ಚನ ಪಂಚಾಯಿತಿಯಿಂದನೂ ಕೂಡ ಅದಕ್ಕೆ ನಮ್ಗೆ ರಿಯಾಕ್ಷನ್ ದೊರೆತಿಲ್ಲ. ಈ ನಡುವೆ ಅಗೇನ್ ನಿನ್ನೆ ಎಪಿಸೋಡ್ ನ ನೋಡಿದವ್ರಿಗೆ ಗೊತ್ತಾಗತ್ತೆ, ರಕ್ಷಿತಾಗೆ ವಾರ್ನಿಂಗ್ ಕೊಟ್ರು ಅಶ್ವಿನಿ ಅವರು. ಎಷ್ಟು ಸಲ ವಾರ್ನಿಂಗ್ ಕೊಡ್ತಾರೆ, ಎಷ್ಟು ಸಲ ಆಕೆಯ ವಿರುದ್ಧ ರಿವೆಂಜ್ ತಗೊಳ್ಳೋದಕ್ಕೆ, ಆಕೆಯ ವಿರುದ್ಧ ರಾಂಗ್ ಹಾಕ್ತಾರೆ, ರೊಚ್ಚಿಗೆ ಹೇಳ್ತಾರೆ ಅಂತಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಒಬ್ಬ ಮಗ ಇದ್ದಾನೆ. ಆಸುಪಾಸು ಅವರ ಮಗನಷ್ಟೇ ವಯಸ್ಸು ನಮ್ಮ ರಕ್ಷಿತಾಗೆ. ಹೀಗೆ ಮಗ ಇರುವಾಗ ಮಕ್ಕಳ ಜೊತೆ ಹೇಗ್ ಮಾತಾಡ್ಬೇಕು ಅನ್ನುವಂಥದ್ದು ಅಶ್ವಿನಿ ಗೌಡ ಅವರಿಗೆ ಗೊತ್ತಾಗ್ತಾ ಇಲ್ವಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಕಾರ್ಟೂನ್ ಅಂದ್ರು, ಹೋಗ್ಲಿ ಬೈ ಫ್ಲೋ ಬಂದಿದೆ ಅನ್ಕೊಂಡು ಸುಮ್ನಾಗ್ಬೋದು. ಇಡಿಯಟ್ ಅಂತಂದ್ರು, ಮುಚ್ಕೊಂಡೋಗಿ ಮಲ್ಗು ಅಂತಂದ್ರು. ಶಿ ಈಸ್ ನಥಿಂಗ್ ಬಟ್ ಅನ್ ಎಸ್ ಅಂದ್ರು. ನೆನ್ನೆ ಹುಷಾರಾಗಿರ್ಬೇಕು ನನ್ನ ಜೊತೆ ಮಾತಾಡ್ಬೇಕಾದ್ರೆ, ನನ್ನ ತಂಟೆಗೆ ಬರಬೇಡ ಅನ್ನೋ ರೀತಿ ಮಾತಾಡಿದ್ದಾರೆ. ಅಂದ್ರೆ ಇವರ ಕಾನ್ವರ್ಸೇಷನ್ಗಳು ಆಗ್ತಾ ಇರ್ಬೇಕಾದ್ರೆ ಯಾರಾದ್ರೂ ಬಂದು ಇಂಟರ್ಫಿಯರ್ ಆದ್ರೆ ಅದನ್ನ ಒಪ್ಪೋದಿಲ್ಲ. ಇಂಟರ್ಫಿಯರ್ ಆದ್ರೂ ಒಪ್ಪಲ್ಲ, ಇಂಟರ್ಫಿಯರ್ ಆಗಿಲ್ಲ ಅಂದ್ರೂ ಒಪ್ಪಲ್ಲ. ಅದರಲ್ಲೂ ರಕ್ಷಿತಾ ಏನಾದ್ರೂ ಮಾತುಕತೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಂದು ಏನಾದ್ರೂ ಆಕೆಯ ವರ್ಷನ್ ಅಥವಾ ಅವಳಿಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿದ್ರು ಅಂದ್ರೆ ಮುಗೀತು. ಎಲ್ಲದಕ್ಕೂ ಮೂಗ್ ತುರ್ಸ್ಕೊಂಡು ಬಂದ್ಬಿಡ್ತಾಳೆ ಇವಳು. ಹೋಗೆ ಮುಚ್ಕೊಂಡ್ ಮಲ್ಕು, ಬಾಯಿ ಮುಚ್ಚು, ಮಾತಾಡ್ಬೇಡ ಮಧ್ಯೆ. ಹೀಗೆ ಹಲವಾರು ಮಾತುಗಳನ್ನ, ಕೆಟ್ಟ ಕೆಟ್ಟ ಪದಗಳನ್ನ ಬಳಕೆ ಮಾಡ್ತಾರೆ. ಅದು ನನಗೆ ಪರ್ಸನಲಿ ಇಷ್ಟ ಆಗ್ತಾ ಇಲ್ಲ. ರಕ್ಷಿತಾ ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಏನೋ ಆಗಿರ್ಲಿಲ್ಲ. ಆರಂಭದಲ್ಲಿ ಆಕೆ ಮಾತಾಡ್ಬೇಕಾದ್ರೆ ಅವಳು ಏನು ಹೇಳ್ತಾಳೆ ಅನ್ನೋಂಥದ್ದನ್ನ ಕನ್ವೇನೆ ಮಾಡ್ತಾ ಇರ್ಲಿಲ್ಲ ಅಲ್ಲಿನ ಕಂಟೆಸ್ಟೆಂಟ್ಗಳಿಗಾಗ್ಲಿ, ಆಗ್ಲೇ ಅಟ್ ದಿ ಸೇಮ್ ಟೈಮ್ ನಮ್ಮ ಕಿಚ್ಚ ಸುದೀಪ್ ಅವ್ರಿಗಾಗ್ಲಿ. ವೀಕೆಂಡ್ ಅಲ್ಲಿ ಬಂದಾಗ ಕಿಚ್ಚನ ಪಂಚಾಯಿತಿಯಲ್ಲೂ ಕೂಡ ಆಕೆ ಏನ್ ಹೇಳ್ಬೇಕು ಅನ್ನೋದನ್ನ ಸರಿಯಾಗಿ ಕನ್ವೆ ಮಾಡ್ತಿರ್ಲಿಲ್ಲ. ಹೀಗಾಗಿ ನನಗೇನು ಅಷ್ಟೇನು ಇಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಇಷ್ಟೊಂದು ಘಟಾನುಘಟಿ ಏನು ಕಂಟೆಸ್ಟೆಂಟ್ಗಳ ಜೊತೆ ಹೊಡೆದಾಡ್ತಾ ಇರತಕ್ಕಂತ ರೀತಿಯನ್ನ ನೋಡಿದ್ಮೇಲೆ ನಿಜವಾಗ್ಲೂ ಪುಟ್ಟ ಹುಡುಗಿ ಆಗಿರ್ತಕ್ಕಂಥ ರಕ್ಷಿತಾ ಮೇಲೆ ನನಗೆ ಒಂದ್ ರೀತಿಲಿ ಹೆಮ್ಮೆ ಅನ್ಸೋದಕ್ಕೆ ಶುರುವಾಗಿದೆ. ಈಗ ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ ಆಕೆಗೆ ವಾರ್ನಿಂಗ್ ಕೊಡೋದನ್ನ ಅಶ್ವಿನಿ ಗೌಡ ಅವ್ರು ನಿಲ್ಲಿಸ್ಬೇಕು. ಕಿಚ್ಚ ಸುದೀಪ್ ಅವ್ರು ಒಂದ್ ಮಾತನ್ನ ಹೇಳಿದ್ರು, ನಂಗೆ ನೆನಪಿಲ್ಲ ಅದಕ್ಕೆ, ಸೊ ಹಾಗಾಗಿ ಮೆನ್ಷನ್ ಮಾಡ್ಕೊಂಡು ಹೇಳ್ತಿದ್ದೀನಿ. ಒಬ್ಬರ ಮರ್ಯಾದೆ, ಒಬ್ಬರ ಅಸ್ತಿತ್ವ, ಒಬ್ಬರ ಗೌರವ ಇನ್ನೊಬ್ಬರ ಆಸ್ತಿ, ಆಟ ಸಾಮಾನ್ ಆಗಬಾರದು ಅಂತ ಕಿಚ್ಚ ಸುದೀಪ್ ಅವರು ಕಳೆದ 2 ವಾರಗಳ ಹಿಂದೆ ಗುಡುಗಿದ್ರು. ಕಾರಣ ನಿಮ್ಮೆಲ್ರಿಗೂ ಗೊತ್ತು. ನಾಗವಲ್ಲಿ ತರ ಏನು ಅಂದ್ರೆ ರಕ್ಷಿತಾಗೆ ನಾಗವಲ್ಲಿ ಅನ್ನೋ ತರ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ದೆವ್ವ ಇದೆ ಅನ್ನೋ ತರ ಪೋರ್ಟ್ರೇ ಮಾಡಿ ಒಂದು ಟಾಸ್ಕ್, ಇದನ್ನ ಎಂಟರ್ಟೈನ್ಮೆಂಟ್ ಮಾಡಿದ್ದು ಅನ್ನೋ ತರ ಎಲ್ಲ ಕತೆ ಕಟ್ಟಿದ್ರು. ಆದ್ರೆ ಕಿಚ್ಚ ಸುದೀಪ್ ಅವರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ರು. ಆ ಸಮಯದಲ್ಲಿ ಅವ್ರು ಹೇಳಿದ್ರು ಆ ಟೈಮಲ್ಲಿ, ಅಂದ್ರೆ ಕೆಲವು ಪದಗಳನ್ನ ಬಳಸಿದ್ರು ಅಶ್ವಿನಿ ಗೌಡ ಅವರು. ನೀನ್ ಎಲ್ಲಿಂದ ಬಂದಿದ್ಯಾ ಅನ್ನೋಂಥದ್ದು ನಿನ್ ಬೆಡ್ ನೋಡಿದ್ರೇನೆ ಗೊತ್ತಾಗುತ್ತೆ, ನಿನ್ ಬಟ್ಟೆಗಳನ್ನ ಹೆಂಗ್ ಇಟ್ಕೊಂಡಿದ್ಯಲ್ಲ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇಡಿಯಟ್ ಅಂತ ಪದ ಪ್ರಯೋಗ ಮಾಡಿ, ಬಾತ್ರೂಮ್ ಅಲ್ಲಿ ತೋರ್ಸು ನಿನ್ನ ಹೈ ಡ್ರಾಮಾನ, ಯಾವಾಗ್ಲೂ ಮಿರರ್ ಮುಂದೆ ಇರ್ತೀಯಾ, ಸೊ ಮಧ್ಯರಾತ್ರಿ ಎಲ್ಲ ಓಡಾಡ್ತಾನೆ ಇರ್ತೀಯಾ, 120 ಸಲ ವಾಶ್ರೂಮ್ಗೆ ಹೋಗ್ತೀಯಾ ಅಂತ. ಇದಕ್ಕೆ ನಾನು ಟಾಂಟ್ ಕೊಡ್ಬೇಕು ಅಥವಾ ಇದನ್ನ ನಾನು ಒಂದು ದಿನ ಸುದ್ದಿ ಮಾತಾಡ್ಲೇಬೇಕು ಅಂತ ಅನ್ಕೊಂಡಿದ್ದೆ. ಮಧ್ಯರಾತ್ರಿಲಿ 10 ಸಲ 20 ಸಲ ವಾಶ್ರೂಮ್ ಹೋಗ್ತಾಳೆ ರಕ್ಷಿತಾ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಅವ್ರ ಮುಂದೆನೂ ಮಾತಾಡಿದ್ರು. ಆದ್ರೆ ಕಳೆದ ವಾರ ಕಳಪೆ ಕೊಟ್ಟಾಗ ಅಶ್ವಿನಿ ಗೌಡ ಅವರು ಜೈಲಿಗಾಕಿ 10 ನಿಮಿಷ ಆಗಿರ್ಲಿಲ್ಲ, ಆಗ್ಲೇ 30 ಸಲ ಬೆಲ್ ಮಾಡಿದ್ರು. ರಘು ಅವರೇ ನಾನು ವಾಶ್ರೂಮ್ಗೆ ಹೋಗ್ಬೇಕು ಬನ್ನಿ, ಬರ್ಲಿಲ್ಲ ಅಂತಂದ್ರೆ ನಾನು ಹತ್ತಿ ಅಂದ್ರೆ ಜೈಲಿನ ಕಂಬಿನೇ ಮೇಲೆ ಹತ್ತಿ ಆಚೆ ಬರ್ತೀನಿ ನಾನು ಅಂದ್ರೆ ಬಿಗ್ ಬಾಸ್ ರೂಲ್ಸ್ನೇ ಬ್ರೇಕ್ ಮಾಡಿದ್ರು. ಅಫ್ಕೋರ್ಸ್ ಈ ತರದೆಲ್ಲ ಮಾತಾಡಿದ್ರು. ರೂಲ್ಸ್ ಬ್ರೇಕ್ ಮಾಡಿದ್ರೆ ಒಂದ್ ನ್ಯಾಯ, ಮತ್ತೊಬ್ರು ಯಾರಾದ್ರೂ ರೂಲ್ಸ್ ಬ್ರೇಕ್ ಮಾಡಿದ್ರೆ ಎಗರಾಡ್ತಾರೆ, ದಪ್ಪ ಕಣ್ಣು ಮಾಡ್ಕೊಂಡು ಕೆಂಡ ಕಾರ್ತಾರೆ. ಇದೆಲ್ಲ ಅವರಿಗೆ ಅವಶ್ಯಕತೆನೇ ಇರ್ಲಿಲ್ಲ. ಅಫ್ಕೋರ್ಸ್ ಟಾಸ್ಕ್ಗಳು ಬಂದಾಗ ವಾಯ್ಸ್ ರೈಸ್ ಮಾಡ್ಬೇಕು, ತಪ್ಪಾದಾಗ
ಅನ್ಯಾಯ ಆದಾಗ ಮಾತಾಡ್ಬೇಕು, ಎಲ್ಲವೂ ಹೌದು. ಆದ್ರೆ ಆ ಪುಟ್ಟುಡುಗಿ ರಕ್ಷಿತಾನ ಕಾರ್ಟೂನು, ಇಡಿಯಟ್ಟು, ಮುಚ್ಕೊಂಡಿರೋ, ಬಾಯಿ ಮುಚ್ಕೊಂಡ್ ಮಲ್ಕೋ, ಇದೆಲ್ಲ ಏನ್ ಪದಗಳು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಈ ವಿಚಾರದ ಬಗ್ಗೆ ತುಂಬಾ ಜನ ಯೂಟ್ಯೂಬರ್ಸ್ಗಳು ಆಗ್ಲಿ ಮತ್ತೆ ಇನ್ಫ್ಲೂಯೆನ್ಸರ್ಸ್ಗಳಾಗ್ಲಿ ಎಲ್ಲರೂ ಮಾತಾಡಿದ್ದಾರೆ. ನಾನೇನು ಹೊಸದಾಗಿ ಮಾತಾಡ್ಬೇಕಾಗಿಲ್ಲ. ಆದ್ರೆ ನಂಗೆ ರಕ್ಷಿತಾಗೆ ಪದೇ ಟಾರ್ಗೆಟ್ ಮಾಡಿ ಆಕೆ ವಿರುದ್ಧ ರೊಚ್ಚಿಗೇಳೋದು, ಅವಳನ್ನ ಹೀಯಾಳಿಸೋ ಪ್ರಯತ್ನ ಮಾಡೋದು, ಅವಳು ಸಣ್ಣೋಳು ಅನ್ನೋ ಕಾರಣಕ್ಕೆ ಅವಳನ್ನ ತುಳಿಯೋ ಪ್ರಯತ್ನ ಮಾಡೋದು, ಅವಳದ್ದು ತಪ್ಪಿಲ್ಲ ಅಂತಂದ್ರೂ ಕೂಡ ಅವಳು ತಪ್ಪು ಅಂತ ಹೇಳೋದು ನಂಗೆ ಪರ್ಸನಲಿ ಇಷ್ಟ ಆಗ್ತಾ ಇಲ್ಲ. ನೀವು ಹಿಂಗೆ ಹುಷಾರು ಅಂತ ಆಕೆಗೆ ವಾರ್ನಿಂಗ್ ಕೊಡ್ತಾ ಇದ್ರೆ, ಹೊರಗಡೆನೂ ಕೂಡ ರಕ್ಷಿತನ ಫಾಲೋ ಮಾಡುವಂತವ್ರು, ಆಕೆನ ಪ್ರೀತಿಸ್ತಾ ಇರುವಂತವ್ರು, ಅವ್ರದ್ದೊಂದು ವರ್ಗ ಇದೆ, ಅವರು ಕೂಡ ನಿಮ್ಗೆ ಹುಷಾರು ಅಂತಾನೆ ಹೇಳ್ತಿದ್ದಾರೆ. ನೀವು ಎಲ್ಲಿ ಸ್ಟ್ಯಾಂಡ್ ತಗೋಬೇಕು, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿ, ಎಲ್ಲಿ ಗರಂ ಆಗ್ಬೇಕು, ಎಲ್ಲಿ ರಾಂಗ್ ಆಗ್ಬೇಕು, ಎಲ್ಲಿ ರೊಚ್ಚಿಗೇಳ್ಬೇಕು ಅಲ್ಲೆಲ್ಲ ಬಿಡ್ತೀರಿ. ಕಾಕ್ರೋಚ್ ಸುದಿ ಸೆಡೆ ಅಂದಾಗ ಸೈಲೆಂಟ್ ಆಗಿದ್ರಿ. ಈ ಮಗು ರಾಶಿಕಾ ಬಾ, ನಿಂದಲ್ವಾ ಇದು ಪಾತ್ರೆ ತೊಳಿಬೇಕಾಗಿರೋದು, ನೀನ್ ತಾನೇ ಇವಾಗ ಅಡ್ಗೆ ಮಾಡ್ಬೇಕಾಗಿರೋದು, ನಿನ್ ಟಾಸ್ಕ್ ಅಲ್ವಾ, ಬನ್ನಿ ಮಾಡಿ ಅಂತಂದ್ರೆ ಅವಳ ಕೈ ಚೆನ್ನಾಗಿದ್ರು ಕೂಡ ನಾನು ಇವಾಗ ನೋಡಿ ಅಶ್ವಿನಿ ಮ್ಯಾಮ್ ನನ್ಗೆ ಅಡ್ಗೆ ಆಗಲ್ಲ ಮಾಡಕ್ಕೆ ಅಂತ ಹೇಳ್ತೀನಿ ಅಂತ ಡೌ ಮಾಡ್ದಾಗ ಸುಮ್ನೆ ಇದ್ಬಿಟ್ಟು ಕೊನೆಗೆ ಅವಳು ಹಂಗಂದಿಲ್ಲ, ಅದಂಗಾಗ್ಲಿಲ್ಲ, ಅವಳು ಕನ್ವೆ ಮಾಡಿದ್ ಸರಿ ಇಲ್ಲ ರಘು ಅವ್ರೆ, ಇವಳು ಹಿಂಗೆ ಮಾಡ್ತಿದ್ರೆ ಏನ್ ಇವಳು ನಂಬ್ಕೊಂಡ್ ಬಂದಿದೀವ ನಾವು, ಇವಳು ಅಡ್ಗೆ ಮಾಡಿದ್ರೆ ನಾವು ತಿನ್ನೋದು ಅಂತ ಪಾಪ ಆ ಪುಟ್ಟ ಹುಡುಗಿ ಮೇಲೆ ಎಲ್ಲರೂ ಸೇರಿ ಮುಗಿ ಬೀಳ್ತೀರಾ. ಸೂರಜ್ ಬಂದ್ 1 ವಾರ ಆಗಿಲ್ಲ, ಆಲ್ರೆಡಿ ರಾಶಿಕಾ ಪರವಾಗಿ ಸ್ಟ್ಯಾಂಡ್ ತಗೊಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಗೆಳತಿ ಅಲ್ವಾ, ಅಫ್ಕೋರ್ಸ್ ಅವ್ರು ಸ್ಟ್ಯಾಂಡ್ ತಗೊಳ್ಳೇಬೇಕು. ಆದ್ರೆ ನ್ಯಾಯ ಎಲ್ಲಿರುತ್ತೋ ಅಲ್ಲಿ ಸ್ಟ್ಯಾಂಡ್ ತಗೊಂಡ್ರೆ ಜನನೂ ಒಪ್ತಾರೆ. ಇಡೀ ಕರ್ನಾಟಕ ನೋಡುತ್ತೆ ಅಂತ ಅಲ್ಲಿ ಕುತ್ಕೊಂಡು ಬೊಬ್ಬೆ ಹೊಡೆಯೋದಲ್ಲ. ಇಡೀ ಕರ್ನಾಟಕ ಯಾರು ಸರಿಯಾಗಿ ಆಡ್ತಿದ್ದಾರೆ, ಯಾರು ರಾಂಗು, ಯಾರ್ದು ಫಾಲ್ಸು, ಏನೇನ್ ತಪ್ಪುಗಳಾಗ್ತಾ ಇದೆ, ಯಾರು ಹೈಲೈಟ್ ಆಗೋದಕ್ಕೋಸ್ಕರ ಗಂಟ್ಲಿಲ್ಲ ಅಂದ್ರೂ ಕಿರ್ಚ್ಕೊಳ್ತಾ ಇದಾರೆ, ಇದೆಲ್ಲವೂ ಗೊತ್ತಾಗ್ತಾ ಇದೆ. ರಾಶಿಕಾ ಕಾಮ್ ಡೌನ್. 2 ಟಾಸ್ ಗೆದ್ದಾಕ್ಷಣ ಅಷ್ಟೊಂದು ವಾಯ್ಸ್ ರೈಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವ್ ಹೇಳಿದ್ರಿ ನನ್ಗೆ ಕೈ ನೋವ್ತಾ ಇದೆ, ಅಡ್ಗೆ ಮಾಡೋದಕ್ಕಾಗಲ್ಲ, ಅದನ್ನ ಒಪ್ಕೊಳ್ಳಿ. ಪಾತ್ರೆ ತೊಳೆಯೋದಕ್ಕೆ ಈಗ ಆಗಲ್ಲ, ಆಮೇಲೆ ತೊಳಿತೀನಿ ಅಂದಿದ್ದು ಅದನ್ನು ಒಪ್ಕೊಳ್ಳಿ. ಅದು ಬಿಟ್ಬಿಟ್ಟು ಆ ಪುಟ್ಟ ಹುಡುಗಿ ಮೇಲೆ ಇಲ್ಲದ ಸಲ್ಲದ ಆರೋಪ ಹೊರಿಸಿ ಅವಳ ಮೇಲೆನೆ ಮುಗಿ ಬೀಳೋದು ಸರಿಯಲ್ಲ. ಬಾಯಿ ಮುಚ್ಚು ಅಂತ ಹೇಳೋ ರೈಟ್ಸ್ ನಿಮ್ಗಿಲ್ಲ, ನೀವು ಬಾಯಿ ಮುಚ್ಕೊಳ್ಬೇಕಾಗತ್ತಾ. ಇಲ್ಲ ಅಂತಂದ್ರೆ ಹೊರಗಡೆ ಬಂದ್ಮೇಲೆ ರಕ್ಷಿತಾ ಫ್ಯಾನ್ಸು ಇದಾರೆ, ಅವರು ಕೂಡ ನಿಮ್ಮನ್ನ ಬಾಯಿ ಮುಚ್ಕೊಳ್ಳಿ ಅಂತ ಹೇಳ್ತಾರೆ. ಆ ಕ್ಷಣನೂ ಬರುತ್ತೆ. ಅಲ್ಲಿವರೆಗೂ ಕಾದ್ ನೋಡಿ. ಎಲ್ರು ಗೇಮ್ ತರ ಆಡಿ, ಸರಿಯಾಗಿ ಆಡಿ. ಆ ಪುಟ್ಟ ಹುಡುಗಿ ಮೇಲೆ ಒಳ್ಳೆ ಏನ್ ಹೇಳ್ತಾರೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರಲ್ಲ, ಹಂಗೆ ಎಲ್ರು ಆ ಪುಟ್ಟ ಹುಡುಗಿ ಮೇಲೆ ಎರಗೋದನ್ನ ಅಥವಾ ರೇಗಾಡೋದನ್ನ, ಗರಂ ಆಗೋದನ್ನ, ರೊಚ್ಚಿಗೇಳೋದನ್ನ ನಿಲ್ಸಿ ನಿಮ್ಮ ಆಟ ನೀವು ಆಡಿ. ಇದು ನನ್ನ ಅಭಿಪ್ರಾಯ ಗುರುವೆ. ಇದು ನನ್ಗೆ ಹೇಳಲೇಬೇಕು ಅನಿಸ್ತು. ರಕ್ಷಿತಾ ಪರವಾಗಿ ಒಂದ್ ಸಣ್ಣ ವಿಡಿಯೋ ಮಾಡ್ಲೇಬೇಕು ಅನಿಸ್ತು, ಹೀಗಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಇವತ್ತಿನವರೆಗೂ ಕೂಡ ನನ್ಗನ್ಸೋದು ರಕ್ಷಿತಾ ಪರವಾಗಿರ್ಬೇಕು ಅಂತ. ಮುಂದಿನ ದಿನಗಳಲ್ಲಿ ಅವಳು ಫೇರ್ ಆಗಿ ಆಡಿದ್ರೆ 100% ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋ ತನಕ ಬಂದ್ಮೇಲೂ ಕೂಡ ರಕ್ಷಿತಾ ಪರವಾಗೇ ಇರ್ತೀನಿ. ಗೊತ್ತಿಲ್ಲ ಫೇರ್ ಆಗಿ ಮುಂದಿನ ದಿನಗಳಲ್ಲಿ ಫೇರ್ ಆಗಿ ಆಡ್ತಾರೋ ಅಥವಾ ಅನ್ಫೇರ್ ಟ್ರ್ಯಾಕ್ನ ಅವರು ಹಿಡಿತಾರೋ ಗೊತ್ತಿಲ್ಲ, ಕಾದ್ ನೋಡೋಣ ಅಂತ ಹೇಳ್ತಾ ಇದು ಈ ನನ್ನ ಚಾನಲ್ ಆಡಿಯನ್ಸ್ಗೋಸ್ಕರ ರಕ್ಷಿತಾ ಪರವಾಗಿ ಮಾಡ್ಬೇಕಿದ್ದಂತಹ ವಿಡಿಯೋ. ಥ್ಯಾಂಕ್ ಯು ಗೈಸ್.